ನಿರ್ದೇಶಕರು ಹೀಗೆ ಆಯ್ಕೆ ಮಾಡಿದ್ದು ಅಥವಾ ನಿಮ್ಮ ತಂದೆಯವರ ಸಲಹೆ ಮೇರೆಗೆ ಸಜೆಷನ್ ಮಾಡಿದ್ದಾ ಹೇಗೆ? ಸೊ ಇದು ಏನಾಯಿತು ಅಂದರೆ, ನಾನು ಮುಂಬೈಗೆ ಹೋಗಿದ್ದ ಟೈಮು ಆ್ಯಂಡ್ ಇವ್ರು ಲ್ಯಾಂಡ್ಲಾರ್ಡ್ ಕತೆ ಬರೀತಿದ್ದ ಟೈಮು. ಅಲ್ಲಿ ಬರುವಂಥ ಒಂದು ಮಗಳ ಪಾತ್ರ. ಸೊ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದರೆ ತುಂಬ ತೂಕ ಇರುವಂತಹ ಪಾತ್ರ, ತುಂಬ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಸರ್, ಜಡೇಶ್ ಸರ್. ಅದು ಅವ್ರ ತಲೆಯಲ್ಲಿ ಬಂದು, ಯಾಕೆ ನಿಮ್ಮ ಮಗಳೇ ಟ್ರೈನಿಂಗ್ ಹೋಗಿದ್ದಾರಲ್ಲ, ಅವರೇ ಮಾಡಿದ್ರೆ ಹೇಗೆ, ಬಿಕಾಸ್ ಆನ್ ಸ್ಕ್ರೀನ್ ಅಪ್ಪ ಮಗಳು ಬೇಗ ಕನೆಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಐ ಮೀನ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಕನೆಕ್ಟ್ ಆಗ್ತಾರೆ ಅಂತ. ಸೊ ಹಂಗಾಗಿ ಅವರ ಆ ಒಂದು ಥಾಟಲ್ಲಿ ಅವರು ಕೇಳಿದ್ದು, ಅಪ್ರೋಚ್ ಮಾಡಿದ್ದು. ಅದಾದಮೇಲೆ ಅದು ನಡೀತು, ಮಾಡೋದಾ ಬೇಡವಾ, ನೀನು ಮಾಡ್ತೀಯಾ ಇಲ್ವಾ, ಹೆಂಗಾಗತ್ತೆ, ಹೆಂಗೆ ವರ್ಕ್ ಆಗುತ್ತೆ, ಇದೆಲ್ಲ ಆದಮೇಲೆ ಸರಿ ನಾನು ಮಾಡಲೇಬೇಕು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಅಷ್ಟು ಗಟ್ಟಿ ಪಾತ್ರ, ಅಷ್ಟು ವಂಡರ್ಫುಲ್ ಪಾತ್ರ ಸರ್ ಇದು, ಅಷ್ಟು ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ ಸರ್. ಸದ್ಯಕ್ಕೆ ನೀವೇ ಟ್ರೆಂಡಿಂಗಲ್ಲಿದ್ದೀರಾ ರೋಮಾಂಚಕ ಹಾಡಿನ. ಹೌದು, ಎಷ್ಟು ಖುಷಿ ಆಗುತ್ತೆ. ಹಳ್ಳಿ ಬ್ಯಾಕ್ಡ್ರಾಪ್ ಶೂಟ್ ಮಾಡಿರೋದು, ಮತ್ತು ನಿಮ್ಮ ಮತ್ತು ಶಿಶಿರು ಒಂದು ಮುಗ್ಧತೆ ಪ್ರೀತಿ ಕಾಣುತ್ತೆ. ಸೊ ಹೇಗಿತ್ತು ಹಾಡಿನ ಚಿತ್ರೀಕರಣದ ಎಕ್ಸ್ಪೀರಿಯನ್ಸ್? ತುಂಬ ತುಂಬ ಖುಷಿ ಆಯಿತು. ಹರ್ಷ ಸರ್ ಕೊರಿಯೋಗ್ರಾಫ್ ಮಾಡಿರೋದು, ನಾಗಾರ್ಜುನ ಶರ್ಮಾ ಸರ್ ಅವರು ವಂಡರ್ಫುಲ್ ಲಿರಿಕ್ಸ್, ನಮ್ಗೆ ಎಷ್ಟು ಮುದ್ದಾಗಿ ಬರೆದಿದ್ದಾರೆ ಲಿರಿಕ್ಸು ಅಂತಂದರೆ ಖುಷಿ ಆಗುತ್ತೆ. ಆ್ಯಂಡ್ ಅಜನೀಶ್ ಸರ್ ಅವರ ವಂಡರ್ಫುಲ್ ಮ್ಯೂಸಿಕ್ಕು. ಸ್ವಾಮಿ ಸರ್ ಅವರು ಆ ಲೊಕೇಶನ್ಸ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ನಮ್ಮ ಸಿನಿಮಾಟೋಗ್ರಾಫರ್ DOP ಸರು, ಸ್ವಾಮಿ ಸರ್. ಖುಷಿ ಅನಿಸುತ್ತೆ ಸರ್, ಎಷ್ಟು ಚೆನ್ನಾಗಿದೆ ಈ ನನ್ನ ಸಾಂಗ್ ಅಲ್ವಾ, ಎಷ್ಟು ಒಂಥರ ಫ್ಯಾಂಟಸಿ ವರ್ಲ್ಡ್ಗೆ ಹೋದಂಗಿದೆ. ವಿಡಿಯೋ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ, ಆ ತೆಪ್ಪ, ನೀರು, ಆ ಕೆರೆ, ಅದೆಲ್ಲ ತುಂಬ ಚೆನ್ನಾಗಿ ಖುಷಿ ಅನಿಸುತ್ತೆ ಸರ್. ಓಕೆ, ಲ್ಯಾಂಡ್ಲಾರ್ಡಲ್ಲಿ ಸಹಜವಾಗಿ ಇದೊಂದು ಅಂದರೆ ಜಮೀನು ವಿಚಾರವಾಗಿರುವಂಥ ಕತೆ ಒಂದು. ಈ ಸಿನಿಮಾದಲ್ಲಿ ತಂದೆಯವ್ರ ಜೊತೆ ಶೂಟಿಂಗ್ ಅನುಭವ ಹೇಗಿತ್ತು? ಚೆನ್ನಾಗಿತ್ತು ಸರ್. ಅಂದರೆ ಶೂಟ್ ಮಾಡ್ತಾ ಇಲ್ಲಿ ನಾನು ವಿಜಯ್ ಕುಮಾರ್ ಅಲ್ಲ, ನಾನು ರಿತನಿ ಅಲ್ಲ, ಅವ್ರ ರಾಚಯ್ಯ, ನಾನು ಅವ್ರ ಮಗಳು ಭಾಗ್ಯ, ಹಿಂಗೆ ಇದ್ವಿ. ಯಾಕೆಂದರೆ ನನ್ನ ತಂದೆ, ನಾನು ಯಾವಾಗಲೂ ಹೇಳಿದ್ದೀನಿ, ಅವರು ಒಂಥರ ವೈಬ್ ಇತ್ತು ಸರ್. ಆ ಪಾತ್ರ ಹಾಕ್ಕೊಂಡು ಬಂದು ನಿಂತಾಗ ನನಗೆ ಇವ್ರು ಆ್ಯಕ್ಟರ್ ಆಗಲಿ ಅಥವಾ ವಿಜಯ್ ಅವರಾಗಲಿ ಅಪ್ಪ ಆಗಲಿ ಅಂತ ಅನ್ನಿಸ್ತಿರ್ಲಿಲ್ಲ. ಆ ಪಾತ್ರನೇ ಬಂದಿದ್ದಾರೆ, ಆ ರಾಚಯ್ಯ, ಆ ಊರಿನ ಒಬ್ಬ ರೈತ ರಾಚಯ್ಯ ಬಂದಿದ್ದಾನೆ ಅಂತಲೇ ಅನ್ನಿಸ್ತಿತ್ತು. ಅಷ್ಟು ಫೀಲ್ ಆಗ್ತಿತ್ತು ನನಗೆ. ಸೊ ನಾವು ಪಾತ್ರಗಳಾಗಿ ಇರ್ತಿದ್ವಿ ಸೆಟ್ಟಲ್ಲಿ. ಕಟ್ ಅಂದಮೇಲೆ ನಾವು ಮತ್ತೆ ಅಪ್ಪ ಮಗಳು ಅಂದರೆ ರಿತನ್ಯ ಮತ್ತು ವಿಜಯ್ ಕುಮಾರ್ ಆಗಿ ಹಂಗೆ.